ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದೆಲ್ಲರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ನಲ್ಲಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ NEP-ನಲ್ಲಿ ಕೆಮಿಸ್ಟ್ರಿನ 3rd ಸೆಮ್ಮಲ್ಲಿ OE ಆಗಿ ತೊಗೊಂಡಿದ್ರೆ ಅದರಲ್ಲಿ 3 ಯೂನಿಟ್ ಇರುತ್ತೆ. ಆಲ್ರೆಡಿ 3rd ಯೂನಿಟ್ಟು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ. ಸೆಕೆಂಡ್ ಯೂನಿಟ್ 1ನೇ ಯೂನಿಟಲ್ಲಿ ನಿಮಗೆ 2 ಅಗೇನ್ ಸಬ್ ಡಿವಿಷನ್ ಬರುತ್ತೆ. ಒಂದು ಅಟಾಮಿಕ್ ಸ್ಟ್ರಕ್ಚರ್ ಬರುತ್ತೆ, ಎರಡನೇದು ಪಿರಿಯಾಡಿಕ್ ಪ್ರಾಪರ್ಟೀಸ್ ಬರುತ್ತೆ. ಆಲ್ರೆಡಿ ಯೂನಿಟ್ 3ದು ಕಂಪ್ಲೀಟ್ ಎಲ್ಲ ವೀಡಿಯೋಸು ನಾನು ಅಪ್ಲೋಡ್ ಮಾಡಿದ್ದೀನಿ. ಇವತ್ತಿಂದ ನಾನು ಯೂನಿಟ್ 1ನಲ್ಲಿ ಪಿರಿಯಾಡಿಕ್ ಪ್ರಾಪರ್ಟೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಮೊದಲನೇ ವೀಡಿಯೋ ನಾನು ಮಾಡ್ತಾ ಇರುವಂಥದ್ದು. ಇವತ್ತಿನ ವೀಡಿಯೋದಲ್ಲಿ ನಾನು ಅಟಾಮಿಕ್ ರೇಡಿಯಸ್, ಕೋವಲೆಂಟ್ ಆ್ಯಂಡ್ ಅಯಾನಿಕ್ ಆ್ಯಂಡ್ ವಾನ್ ಡೆರ್ ವಾಲ್ಸ್ ರೇಡಿಯೈ ಅಂತ ಏನು ಹೇಳ್ತೀವಲ್ಲ, ಈಗ ಏನಾಗುತ್ತೆ ಅಂದರೆ ವೆನ್ ಯು ಕನ್ಸಿಡರ್ ಎ ಪಿರಿಯಾಡಿಕ್ ಟೇಬಲ್ ಅಂತ ನಾವು ಏನು ಕನ್ಸಿಡರ್ ಮಾಡ್ತೀವಲ್ಲ, ಇಟ್ ಇಸ್ ಎ ವೆರಿ ಬ್ಯಾಕ್ ಬೋನ್ ಆಫ್ ಕೆಮಿಸ್ಟ್ರಿ. ಪಿರಿಯಾಡಿಕ್ ಟೇಬಲ್ ಇಲ್ಲ ಅಂತಂದರೆ ನಾನು ಏನೂ ಮಾಡೋಕ್ಕಾಗೋದಿಲ್ಲ. ಪಿರಿಯಾಡಿಕ್ ಟೇಬಲ್ ಇಸ್ ಅ ವಂಡರ್ಫುಲ್ ಟೇಬಲ್ ಮೇಡ್ ಬೈ ದಿ ಮ್ಯಾನ್. ಇದುವರೆಗೂ ಪ್ರಪಂಚದಲ್ಲಿರುವಂಥ ಬ್ಯೂಟಿಫುಲ್ ಆಗಿರುವಂಥ ಒಂದು ಟೇಬಲ್, ಸಿಸ್ಟಮ್ಯಾಟಿಕ್ ಆಗಿ ಅರೇಂಜ್ ಆಗಿರುವಂಥ ಟೇಬಲ್ ಯಾವುದು ಅಂತಂದರೆ ಅದನ್ನು ಪಿರಿಯಾಡಿಕ್ ಟೇಬಲ್ ಅಂತ ಹೇಳ್ಬೋದು. ಕಾಂಪ್ಯಾಕ್ಟ್ ಆಗಿದೆ. ಆ ಒಂದು ಟೇಬಲ್ ಎಷ್ಟು ಇನ್ಫಾರ್ಮೇಷನ್ ಇದೆ ಅಂತಂದರೆ, ಆ ಒಂದು ಸಣ್ಣ ಟೇಬಲ್ ಕಾಂಪ್ಯಾಕ್ಟ್ ಆಗಿರೋ ರೋಸಲ್ಲಿ ಮತ್ತು ಕಾಲಮ್ಸಲ್ಲಿ ಅರೇಂಜ್ ಆಗಿರೋ ಎಲಿಮೆಂಟ್ನ ಯಾವ ಥರ ಸಿಸ್ಟಮ್ಯಾಟಿಕ್ಕಾಗಿ ಅರೇಂಜ್ ಮಾಡಿದ್ದಾರೆ ಅಂತ ನಾನು ಮಾತಾಡ್ತಾ ಹೋದರೆ 365 ದಿವಸನೂ ಸಾಕಾಗಲ್ಲ. ಅಷ್ಟು ಇನ್ಫಾರ್ಮೇಷನು ಅಷ್ಟು ಸಣ್ಣದಾಗಿ ಕಾಂಪ್ಯಾಕ್ಟ್ ಆಗಿರುವಂಥ ಪಿರಿಯಾಡಿಕ್ ಟೇಬಲಲ್ಲಿ ನಿಮಗೆ ಇನ್ಕಾರ್ಪೊರೇಟ್ ಆಗಿದೆ. ಅದು ಯಾವ ಥರ ಅಂದರೆ, ಇಟ್ ಇಸ್ ಬೇಸ್ಡ್ ಆನ್ ಸಮ್ ಪ್ರಾಪರ್ಟೀಸ್. That means property of that particular element will be repeated after a certain interval of time. After certain intervals of time, the same property has been repeated. Periodically, the nature, the property of the particular element will repeat, and that property we are going to call it as a periodic properties. Actually 4 periodic properties ಇದೆ. ಅದರಲ್ಲಿ ಒಂದನೇದು ಅಟಾಮಿಕ್ ರೇಡಿಯಸ್ ಅಂತ ಕರಿತೀವಿ ಅಥವಾ ಅಟಾಮಿಕ್ ಸೈಜ್ ಅಂತ ಕರಿತೀವಿ. ಅದ್ರ ಬಗ್ಗೆ ನಾನು ಇವತ್ತು ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆ್ಯಕ್ಚುಲಿ ನಾನು ಪಿರಿಯಾಡಿಕ್ ಟೇಬಲ್ ಹೇಳಬೇಕಾದ್ರೆ ಹೇಳಿದೆ, ಸಿ ಬೋರ್ಗ್ ಅನ್ನೋರು ಯಾರಿದ್ದಾರಲ್ಲ ಈ ಸೈಂಟಿಸ್ಟು, ಅವರು ಲ್ಯಾಬಿಂದ 8 ಎಲಿಮೆಂಟ್ಸ್ದು ನಾವೇನು ಮಾಡಿದ್ವಿ ಡಿಸ್ಕವರ್ ಆಯಿತು. 118 ಎಲಿಮೆಂಟ್ಸ್ ಪಿರಿಯಾಡಿಕ್ ಟೇಬಲ್ಲಿ 8 ಎಲಿಮೆಂಟ್ಸ್ ಅವ್ರ ಹೆಸರಲ್ಲೇ ಇದೆ. ಯೂಶಲಿ ನಾವು ಎಫ್ ಬ್ಲಾಕ್ ಎಲಿಮೆಂಟ್ಸ್ ಏನಿದೆಯಲ್ಲ, ದಟ್ ಹ್ಯಾಸ್ ಬಿನ್ ನೇಮ್ಡ್ ಆಫ್ಟರ್ ಎ ಪರ್ಸನ್ ಹೂ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಟು ದಿ ಕೆಮಿಸ್ಟ್ರಿ. ಅವ್ರದ್ದೆಲ್ಲ ಏನಿದೆಯಲ್ಲ, ಅವ್ರು ಸತ್ತ ಮೇಲೆ ಅವ್ರ ಹೆಸರು ಪಿರಿಯಾಡಿಕ್ ಟೇಬಲ್ ಬಂತು. ಆದರೆ ಈ ಸಿ ಬೋರ್ಗ್ ಅನ್ನೋರು ಯಾರಿದಾರಲ್ಲ ಅವ್ರ ಹೆಸರು ಅವ್ರು ಬದುಕಿದ್ದಾಗಲೇ ಅವರು ಪಿರಿಯಾಡಿಕ್ ಟೇಬಲಲ್ಲಿ ಅವ್ರ ಸಿಂಬಲ್ ಅವ್ರ ಹೆಸರು ಬಂದಿತ್ತು. ಹಾಗಾಗಿ he plays a very important role in the periodic table or periodicity. ಅವ್ರೇನು ಹೇಳ್ತಾರೆ ಅಂದರೆ, an awareness of a periodic table is essential to everyone who wishes to disentangle the word and see how it is built up from fundamental building blocks of chemistry, the chemical elements. ಸೊ ಫಂಡಮೆಂಟಲ್ ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಯಾವುದು ಕರಿತೀವಿ ನಾವು ಅಂತಂದರೆ ಎಲಿಮೆಂಟ್ಸ್ ಇರುತ್ತೆ. ಸೊ ಆ ಕೆಮಿಕಲ್ ಎಲಿಮೆಂಟ್ನ ಸಿಸ್ಟಮ್ಯಾಟಿಕ್ ಆಗಿ ಪ್ಲ್ಯಾನ್ ಆಗಿ ಇನ್ ಎನ್ ಆರ್ಡರ್, ಐದರ್ ಇನ್ ಎ ರೋ ಕಾಲಮ್ ಆರ್ ಇನ್ ಎ ವರ್ಟಿಕಲ್ ಕಾಲಮ್ ಅದನ್ನು ಅರೇಂಜ್ ಮಾಡಿದ್ದೀವಿ. ಸೊ ಅದ್ರ ಬಗ್ಗೆ ಅವೇರ್ನೆಸ್ಸು ಪ್ರತಿಯೊಬ್ಬರಿಗೂ ಯಾರ್ಯಾರು ಕೆಮಿಸ್ಟ್ರಿ ಕಲಿತಾರಲ್ಲ ಅವರೆಲ್ಲರಿಗೂ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಮೆಂಡಲಿಫ್ ಪಿರಿಯಾಡಿಕ್ ಟೇಬಲ್ ಏನಿದೆಯಲ್ಲ, ಇಟ್ ವಾಸ್ ಬೇಸ್ಡ್ ಆನ್ ಅಟಾಮಿಕ್ ಮಾಸಸ್. ಆದರೆ ಲೇಟಾಗಿ ನಮಗೆ ಗೊತ್ತಾಯಿತು ಅಟಾಮಿಕ್ ಮಾಸಿಂದ ಆಗ್ತಾ ಇಲ್ಲ, ಅಟಾಮಿಕ್ ನಂಬರಿಂದ ನಾವು ಮಾಡಬೇಕು ಅಂತ. ಅದಕ್ಕೆ ನಾವೇನಂತ ಕರಿತೀವಿ, ಮಾಡರ್ನ್ ಪಿರಿಯಾಡಿಕ್ ಲಾ ಅಂತ ಕರಿತೀವಿ. ಮಾಡರ್ನ್ ಪಿರಿಯಾಡಿಕ್ ಲಾ ಯಾವುದ್ರ ಮೇಲೆ ಅರೇಂಜ್ ಆಗಿದೆ ಅಂದರೆ, ಇಟ್ ಈಸ್ ಬೇಸ್ಡ್ ಆನ್ ದೇರ್ ಅಟಾಮಿಕ್ ನಂಬರ್. 7 ಹಾರಿಸಾಂಟಲ್ ರೋಸ್ ಇದೆ, ಅದನ್ನು ಪೀರಿಯಡ್ಸ್ ಅಂತ ಕರಿತೀವಿ. 18 ವರ್ಟಿಕಲ್ ಕಾಲಮ್ಸ್ ಇದೆ, ಅದನ್ನು ನಾವು ಗ್ರೂಪ್ಸ್ ಅಥವಾ ಫ್ಯಾಮಿಲೀಸ್ ಅಂತ ಕರಿತೀವಿ. ಅಟಾಮಿಕ್ ನಂಬರ್ಸ್ ಇನ್ ಎ ಪೀರಿಯಡ್ ಆರ್ ಕಾನ್ಸಿಕ್ಯೂಟಿವ್, ವೆರಾಸ್ ಇನ್ ಎ ಗ್ರೂಪ್ ದೇ ಆರ್ ಇನ್ಕ್ರೀಸ್ ಇನ್ ಎ ಪ್ಯಾಟರ್ನ್. ಈಗ ನಾವು ಅಟಾಮಿಕ್ ನಂಬರ್ ಪ್ರಕಾರ ಏನು ಮಾಡಿದ್ವಿ, ಎಲಿಮೆಂಟ್ಸ್ನೆಲ್ಲ ಅರೇಂಜ್ ಮಾಡಿದ್ವಿ. ಆಫ್ಟರ್ ಸರ್ಟನ್ ಇಂಟರ್ವಲ್ಸ್ ಆಫ್ ಟೈಮ್ ಆ ಎಲಿಮೆಂಟ್ ಕೆಳಗಡೆಗೆ ಇನ್ನೊಂದು ಎಲಿಮೆಂಟ್ ಬರುತ್ತೆ. ಆ 2 ಎಲಿಮೆಂಟ್ ಮಧ್ಯದಲ್ಲಿ ಸಮ್ ರಿಲೇಷನ್ಶಿಪ್ ಇರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಪಿರಿಯಾಡಿಕ್ ಪ್ರಾಪರ್ಟಿ ಅಂತ. ಆಫ್ಟರ್ ಸರ್ಟನ್ ಇಂಟರ್ವಲ್ ಆಫ್ ಟೈಮ್ ದ ಸೇಮ್ ಎಲಿಮೆಂಟ್ ಗೋಯಿಂಗ್ ಟು ಹ್ಯಾವ್ ದಿ ಸೇಮ್ ಪ್ರಾಪರ್ಟಿ. ಅದಕ್ಕೆ ನಾವೇನಂತ ಕರಿತೀವಿ, ಪಿರಿಯಾಡಿಕ್ ಪ್ರಾಪರ್ಟಿ ಅಂತ ಕರಿತೀವಿ. ಈ ಅಟಾಮಿಕ್ ನಂಬರ್ ಪೀರಿಯಡಲ್ಲಿ ಹೇಳ್ತಾ ಹೋದ ಕಾನ್ಸಿಕ್ಯೂಟಿವ್ 1 2 3 4 ಬರ್ತಾ ಹೋಗುತ್ತೆ. ಆದರೆ ಪೀರಿಯಡಿಕ್ ಗ್ರೂಪ್ಗೆ ತೊಗೊಂಡ್ರೆ ಫಸ್ಟ್ ಎಲಿಮೆಂಟ್ಗೂ ಮತ್ತು ಸೆಕೆಂಡ್ ಎಲಿಮೆಂಟ್ ಇದು ಸೇಮ್ ಗ್ರೂಪ್ ಏನಿದೆಯಲ್ಲ, ಅಲ್ಲೇನಾಗುತ್ತೆ ಇನ್ಕ್ರೀಸ್ ಇರುತ್ತೆ, ಬಟ್ ಸೇಮ್ ಪ್ಯಾಟರ್ನಲ್ಲಿ ಇರುತ್ತೆ. The elements of the same group have similar valential electronic configuration and therefore exhibit similar chemical properties.
ಸೊ ನಾವೀಗ ಎಸ್ ಬ್ಲಾಕ್ ಎಲಿಮೆಂಟ್ಸ್ನ ಯಾಕೆ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ ಅಂದರೆ ಇಟ್ಸ್ ಬೇಸ್ಡ್ ಆನ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಔಟರ್ ಮೋಸ್ಟ್ ಶೆಲ್ ಏನಿರುತ್ತಲ್ಲ, ವೇಲೆನ್ಸ್ ಶೆಲ್ ಏನಿರುತ್ತಲ್ಲ, ಅದು ಯಾವ ಆರ್ಬಿಟಲ್ ಇದೆ ಆ ಆರ್ಬಿಟಲ್ ಬೇಸಿಸ್ ಮೇಲೆ ನಾವು ಎಸ್ ಬ್ಲಾಕು, ಪಿ ಬ್ಲಾಕು, ಡಿ ಬ್ಲಾಕು, ಎಫ್ ಬ್ಲಾಕ್ ಅಂತ ನಾವು ಅರೇಂಜ್ ಮಾಡಿದ್ದೀವಿ. ಸೊ ಆ ಬ್ಲಾಕಲ್ಲಿ ಇರುವಂಥ ಎಲ್ಲ ಎಲಿಮೆಂಟ್ಸ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ತೊಗೊಂಡ್ರೆ, ಈಗ ಫಾರ್ ಎಕ್ಸಾಂಪಲ್ S1 ಬ್ಲಾಕ್ ಫಸ್ಟ್ ಗ್ರೂಪ್ದು ತೊಗೊಂಡ್ರೆ, ಎಸ್ ಬ್ಲಾಕ್ ಎಲಿಮೆಂಟ್ಸ್ನ ತೊಗೊಂಡ್ರೆ ಅಲ್ಲೇನಾಗುತ್ತೆ NS1 ಇರುತ್ತೆ. ಆ ಗ್ರೂಪಲ್ಲಿರುವಂಥ ಎಲ್ಲ ಎಲಿಮೆಂಟ್ಸನ್ನು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನು NS ಅಂದರೆ ಅದು ಶೆಲ್ಗಳು ಬೇರೆ ಆಗ್ಬೋದು, 2, 3, 4 ಆಗ್ಬೋದು. ಆದರೆ ಔಟರ್ ಮೋಸ್ಟ್ ಶೆಲ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ ಅಂದರೆ S1 ಇರುತ್ತೆ. ಸೊ ಹಾಗಾಗಿ ಅವು ಏನಾಗ್ತವೆ ಅಂದರೆ ದೇ ಪ್ರಾಪರ್ಟಿ ಡಿಪೆಂಡ್ಸ್ ಅಪಾನ್ ದಿ ವೇಲೆನ್ಸ್ ಎಲೆಕ್ಟ್ರಾನ್ಸ್. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತಲ್ಲ ಆ ಬೇಸಿಸ್ ಮೇಲೆ ಅದರದ್ದು ಎಲಿಮೆಂಟ್ದು ಪ್ರಾಪರ್ಟಿ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಎಲ್ಲ ಎಲಿಮೆಂಟು ಇನ್ ದಟ್ ಪರ್ಟಿಕ್ಯುಲರ್ ಗ್ರೂಪ್ ದೇ ಗೋಯಿಂಗ್ ಟು ಹ್ಯಾವ್ ದಿ ಸೇಮ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೇಮ್ ಮೀನ್ಸ್ ದೇ ಗೋಯಿಂಗ್ ಟು ಹ್ಯಾವ್ ದಿ ಸೇಮ್ ಔಟರ್ಮೋಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಔಟರ್ಮೋಸ್ಟ್ ಶೆಲ್ ಸೇಮ್ ಇದ್ದಾಗ ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್. ಆದರೆ ಪಿರಿಯಡಲ್ಲಿ ತೊಗೊಂಡ್ರೆ ಹಾಗಾಗಲ್ಲ. ಪಿರಿಯಡಲ್ಲಿ ಏನಾಗ್ತಾ ಇದೆ ಅಂದರೆ ದೇರ್ ಇಸ್ ಎನ್ ಇನ್ಕ್ರೀಸ್ ಕಾನ್ಸಿಕ್ಯೂಟಿವ್ ಇದೆ. ಹಾಗಾಗಿ ಏನಾಗ್ತಾ ಇದೆ ಫ್ರಮ್ ಲೆಫ್ಟ್ ಟು ರೈಟ್ನ ತೊಗೋಬೇಕಾಗತ್ತೆ. ಆ್ಯಂಡ್ ದೇ ಗೋಯಿಂಗ್ ಟು ಹ್ಯಾವ್ ದಿ ವೇಲೆನ್ಸೀಸ್. So 4 types of elements are recognized in the periodic table on the basis of their electronic configuration. They are S, P, D, F block. The hydrogen with a 1 electron with 1s occupies the unique position in the periodic table. Hydrogen position ಗೊತ್ತಿಲ್ಲ, ಫಸ್ಟ್ ಗ್ರೂಪಲ್ಲಿ ಇಡಬೇಕಾ, 16th ಗ್ರೂಪಲ್ಲಿ ಇಡಬೇಕಾ, 17th ಗ್ರೂಪಲ್ಲಿ ಇಡಬೇಕಾ ಅಂತ. ದಟ್ಸ್ ಅ ಡ್ರಾಬ್ಯಾಕ್ ಆಫ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್. ಇದುವರೆಗೂ ಅದಕ್ಕೆ ಸೊಲ್ಯೂಷನ್ ಸಿಕ್ಕಿಲ್ಲ. ಬಿಕಾಸ್ ಇಟ್ ಗೋಯಿಂಗ್ ಟು ಆಕ್ಟ್ ಆಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಪ್ರಕಾರ ಬರೆದ್ರೆ ನಾನು ಫಸ್ಟ್ ಗ್ರೂಪಲ್ಲಿ ಎಸ್ ಬ್ಲಾಕಲ್ಲಿ ಮಾಡಬೇಕು. ಆದರೆ ಇದು ಎಸ್ ಬ್ಲಾಕ್ ಎಲಿಮೆಂಟ್ ಥರ ಬಿಹೇವ್ ಮಾಡಲ್ಲ, ಅದು ನಾನ್ ಮೆಟಲ್ಸ್ ಥರ ಬಿಹೇವ್ ಮಾಡುತ್ತೆ. ಸೊ ಹಾಗಾಗಿ ಅದ್ರದ್ದು ಪೊಸಿಷನ್ನು ನಮಗಿನ್ನ ಗೊತ್ತಾಗಿಲ್ಲ. ದಟ್ಸ್ ಅ ಡ್ರಾಬ್ಯಾಕ್ ಆಫ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅಂತಲೂ ಹೇಳ್ಬೋದು. ಮೆಟಲ್ ಕಾಂಪ್ರೈಸಸ್ ಮೋರ್ ದ್ಯಾನ್ 78% ಆಫ್ ದಿ ನೋನ್ ಎಲಿಮೆಂಟ್. ನಾನು 118 ಎಲಿಮೆಂಟ್ ಇದೆ ಪಿರಿಯಾಡಿಕ್ ಟೇಬಲ್ ಅಂತ ಹೇಳ್ತಿದ್ದೀನಿ. ಅದರಲ್ಲಿ 78% ಏನಿದೆಯಲ್ಲ ಅವೆಲ್ಲ ಏನಾಗಿದೆ, ಮೆಟಲ್ ಆಗಿದೆ. ನಾನ್ ಮೆಟಲ್ ಕಡಿಮೆ ಇದೆ. ಯೂಶಲಿ ಮೆಟಲ್ನ ನಾವು ಎಲ್ಲಿದೆ ಅಂತಂದರೆ ಎಸ್ ಬ್ಲಾಕ್ನು ಮೆಟಲ್ ಅಂತ ಕರಿತೀವಿ, ಡಿ ಬ್ಲಾಕ್ನು ಮೆಟಲ್ ಅಂತ ಕರಿತೀವಿ. ಪಿ ಬ್ಲಾಕ್ ಏನಿದೆಯಲ್ಲ ಅದನ್ನು ನಾವೇನಂತ ಕರಿತೀವಿ, ನಾನ್ ಮೆಟಲ್ಸ್ ಅಂತ ಹೇಳ್ತೀವಿ. ಅದು 20%ಗಿನ್ನೂ ಇದೆ ಪಿರಿಯಾಡಿಕ್ ಟೇಬಲಲ್ಲಿ. ಎಲಿಮೆಂಟ್ಸ್ ವಿಚ್ ಲೈ ಇನ್ ದಿ ಬಾರ್ಡರ್ ಲೈನ್ ಬಿಟ್ವೀನ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಅಂಥದಕ್ಕೆ ನಾವು ಮೆಟಲಾಯ್ಡ್ಸ್ ಅಂತ ಕರಿತೀವಿ, ಇಲ್ಲಾಂದರೆ ಸೆಮಿ ಮೆಟಲ್ಸ್. ದೇ ಗೋಯಿಂಗ್ ಟು ಹ್ಯಾವ್ ಸಮ್ ಆಫ್ ದಿ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್, ದೇ ಗೋಯಿಂಗ್ ಟು ಹ್ಯಾವ್ ಸಮ್ ಆಫ್ ದಿ ಪ್ರಾಪರ್ಟೀಸ್ ಆಫ್ ನಾನ್ ಮೆಟಲ್ಸ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಮೆಟಲಾಯ್ಡ್ಸ್ ಅಂತ ಕರಿತೀವಿ ಅಥವಾ ಸೆಮಿ ಮೆಟಲ್ಸ್ ಅಂತ ಕರಿತೀವಿ. ಇದನ್ನು ನಾನು ಪಿರಿಯಾಡಿಕ್ ಟೇಬಲಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. Metallic character increases with increase in atomic number in a group, whereas decreases from left to right in the period. The physical and chemical properties of an element vary periodically with their atomic. ಅದಕ್ಕೆ ನಾವೇನಂತ ಕರಿತೀವಿ, ಪಿರಿಯಾಡಿಕ್ ಪ್ರಾಪರ್ಟಿ ಅಂತ ಕರಿತೀವಿ, ಪಿರಿಯಾಡಿಕ್ ಟ್ರೆಂಡ್. ಆ ಟ್ರೆಂಡ್ ಏನಿದೆಯಲ್ಲ ಪಿರಿಯಾಡಿಕಲಿ ಹೇಗೆ ಬೇಕೋ ಹಾಗಲ್ಲ, ಆಫ್ಟರ್ ಸರ್ಟನ್ ಇಂಟರ್ವಲ್ ಆಫ್ ಟೈಮ್ ಮತ್ತೆ ಅದೇ ಎಲಿಮೆಂಟ್ ಬರುತ್ತೆ. ಆ ಎಲಿಮೆಂಟ್ಗೆ ಸೇಮ್ ಪ್ರಾಪರ್ಟೀಸ್ ಇರುತ್ತೆ. ದೇ ಗೋಯಿಂಗ್ ಟು ಹ್ಯಾವ್ ದಿ ಸೇಮ್ ಔಟರ್ ಮೋಸ್ಟ್ ಶೆಲ್ ಇರುತ್ತೆ, ಸೇಮ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟಿ ಇರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಪಿರಿಯಾಡಿಕ್ ಪ್ರಾಪರ್ಟಿ, ಪಿರಿಯಾಡಿಕ್ ಟ್ರೆಂಡ್ಸ್ ಇನ್ ದಿ ಪ್ರಾಪರ್ಟೀಸ್ ಆಫ್ ಎನ್ ಎಲಿಮೆಂಟ್ ಅಂತ ಕರಿತೀವಿ. ಅದನ್ನು 4 ಕನ್ಸಿಡರ್ ಮಾಡ್ತೀವಿ: ಅಟಾಮಿಕ್ ಸೈಜ್, ಅಯನೈಸೇಷನ್ ಎಂಥಾಲ್ಪಿ, ಎಲೆಕ್ಟ್ರಾನ್ ಗೈನ್ ಎಂಥಾಲ್ಪಿ, ಎಲೆಕ್ಟ್ರೋನೆಗೆಟಿವಿಟಿ. ಸೊ ಈ 4 ಪ್ಯಾಟರ್ನ್ಸ್ಗೆ ನಾವೇನಂತ ಕರಿತೀವಿ, ಪಿರಿಯಾಡಿಕ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. Properties of an element which show gradual change when we move from left to right in the period or from top to bottom in a group are called as periodic properties. Iday nanu heldangene there will be a gradual change either in the increasing pattern or in the decreasing pattern. Periods alli enagutte from left to right agutte, group alli tagondre from top to bottom agutte. Antadike clear ಮಾಡಿ. ಆ್ಯಕ್ಚುಲಿ ನಾನು ಪಿರಿಯಾಡಿಕ್ ಟೇಬಲ್ ಹೇಳಬೇಕಾದ್ರೆ ಹೇಳಿದೆ, ಸಿ ಬೋರ್ಗ್ ಅನ್ನೋರು ಯಾರಿದ್ದಾರಲ್ಲ ಈ ಸೈಂಟಿಸ್ಟು, ಅವರು ಲ್ಯಾಬಿಂದ 8 ಎಲಿಮೆಂಟ್ಸ್ ನಾವೇನು ಮಾಡಿದ್ವಿ ಡಿಸ್ಕವರ್ ಆಯಿತು. 118 ಎಲಿಮೆಂಟ್ಸ್ ಇನ್ ಪಿರಿಯಾಡಿಕ್ ಟೇಬಲ್ಲಿ 8 ಎಲಿಮೆಂಟ್ಸ್ ಅವ್ರ ಹೆಸರಲ್ಲೇ ಇದೆ. ಯೂಶಲಿ ನಾವು ಎಫ್ ಬ್ಲಾಕ್ ಎಲಿಮೆಂಟ್ಸ್ ಏನಿದೆಯಲ್ಲ ದಟ್ ಹ್ಯಾಸ್ ಬಿನ್ ನೇಮ್ಡ್ ಆಫ್ಟರ್ ಎ ಪರ್ಸನ್ ಹೂ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಟು ದಿ ಕೆಮಿಸ್ಟ್ರಿ. ಅವ್ರದ್ದೆಲ್ಲ ಏನಿದೆಯಲ್ಲ ಅವ್ರು ಸತ್ತ ಮೇಲೆ ಅವ್ರ ಹೆಸರು ಪಿರಿಯಾಡಿಕ್ ಟೇಬಲ್ ಬಂತು. ಆದರೆ ಈ ಸಿ ಬೋರ್ಗ್ ಅನ್ನೋರು ಯಾರಿದಾರಲ್ಲ ಅವ್ರ ಹೆಸರು ಅವ್ರು ಬದುಕಿದ್ದಾಗಲೇ ಅವರು ಪಿರಿಯಾಡಿಕ್ ಟೇಬಲಲ್ಲಿ ಅವ್ರ ಸಿಂಬಲ್ ಅವ್ರ ಹೆಸರು ಬಂದಿತ್ತು. ಹಾಗಾಗಿ he plays a very important role in the periodic table or periodicity. ಅವ್ರೇನು ಹೇಳ್ತಾರೆ ಅಂದರೆ ಅವೇರ್ನೆಸ್ ಆಫ್ ಎ ಪಿರಿಯಾಡಿಕ್ ಟೇಬಲ್ ಈಸ್ ಎಸೆನ್ಷಿಯಲ್ ಟು ಎವ್ರಿ ಒನ್ who wishes to disentangle the word and see how it is built up from fundamental building blocks of chemistry, the chemical elements.
ಸೊ ಫಂಡಮೆಂಟಲ್ ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಯಾವುದು ಕರಿತೀವಿ ನಾವು ಅಂತಂದರೆ ಎಲಿಮೆಂಟ್ಸ್ ಇರುತ್ತೆ. ಸೊ ಆ ಕೆಮಿಕಲ್ ಎಲಿಮೆಂಟ್ನ ಸಿಸ್ಟಮ್ಯಾಟಿಕ್ ಆಗಿ ಪ್ಲ್ಯಾನ್ ಆಗಿ ಇನ್ ಎನ್ ಆರ್ಡರ್ ಐದರ್ ಇನ್ ಎ ರೋ ಕಾಲಮ್ ಆರ್ ಇನ್ ಎ ವರ್ಟಿಕಲ್ ಕಾಲಮ್ ಅದನ್ನು ಅರೇಂಜ್ ಮಾಡಿದ್ದೀವಿ. ಸೊ ಅದ್ರ ಬಗ್ಗೆ ಅವೇರ್ನೆಸ್ಸು ಪ್ರತಿಯೊಬ್ಬರಿಗೂ ಯಾರ್ಯಾರು ಕೆಮಿಸ್ಟ್ರಿ ಕಲಿತಾರಲ್ಲ ಅವರೆಲ್ಲರಿಗೂ ಬೇಸಿಸ್ ಮೇಲೆ ನಾವೇನು ಮಾಡ್ತಾ ಹೋಗ್ತೀವಿ ಅದನ್ನು ಸ್ಟಡಿ ಮಾಡ್ಕೊಳ್ಳೋಕ್ಕೆ ಪ್ರಾಕ್ಟಿಕಲಿ ದಟ್ಸ್ ದ ವೇ ವಿ ಕ್ಯಾನ್ ಡೂ ಇಟ್ ಅಂತ. ದಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಮೆನಿ ವೇಸ್. ಮೊದಲನೇದು ಕೋವಲೆಂಟ್ ರೇಡಿಯಸ್ ಅಂತ ಹೇಳ್ತೀವಿ. ಸೊ ಕೋವಲೆಂಟ್ ಬಾಂಡ್ ಏನಾದರೂ ಫಾರ್ಮೇಷನ್ ಆಗಿತ್ತು ಬಿಟ್ವೀನ್ ದಿ ಆಟಮ್ ಅಂತ ತಗೊಂಡ್ರೆ ಅವಾಗ ನಾವೇನಂತ ಕರಿತೀವಿ, ಕೋವಲೆಂಟ್ ಅಂತ ಕರಿತೀವಿ. The size of an atom of a non-metallic element is the distance between the two atoms when they bound together by a single bond in a covalent molecule. ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗಿದೆ, ಈಕ್ವಲ್ ಶೇರಿಂಗ್ ಆದಾಗ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಕೋವಲೆಂಟ್ ಬಾಂಡ್ ಶೇರ್ ಆದಾಗ ಆ ಎರಡು ಆಟಮ್ ಮಧ್ಯದಲ್ಲಿರುವಂಥ ಎಲೆಕ್ಟ್ರಾನಿಕ್ ಕ್ಲೌಡ್ ಏನಿದೆಯಲ್ಲ ಆ ಸೆಂಟರ್ಗಳ ಮಧ್ಯೆ ಇರುವಂಥ ಡಿಸ್ಟೆನ್ಸ್ನ ನಾನು ಕನ್ಸಿಡರ್ ಮಾಡ್ತೀನಿ, ಪ್ರೊವೈಡೆಡ್ ದಟ್ ಇಟ್ಸ್ ಎ ಸಿಂಗಲ್ ಬಾಂಡ್. ಅದರಲ್ಲಿ ಹಾಫ್ ಆಫ್ ದಿ ಸೈಜ್ ಏನಿದೆಯಲ್ಲ ಅದಕ್ಕೆ ನಾನೇನಂತ ಕರಿತೀನಿ, ಅಟಾಮಿಕ್ ರೇಡಿಯಸ್ ಅಂತ ಹೇಳ್ತೀನಿ. ಇಂಡಿವಿಜುವಲ್ ಆಟಮ್ದು ಸೈಜ್ನ ಐಡೆಂಟಿಫೈ ಮಾಡೋಕ್ಕಾಗಲ್ಲ, ಹಾಗಾಗಿ ಆಟಮ್ ಇನ್ವಾಲ್ವ್ ಆಗಿರುವಂಥ ಬಾಂಡ್ ಯಾವುದಿದೆ ಅದನ್ನು ನೋಡ್ಕೊಳ್ತೀನಿ. ಇಫ್ ಇಟ್ಸ್ ಅ ನಾನ್ ಮೆಟಾಲಿಕ್ ಎಲಿಮೆಂಟ್ ಆಗಿತ್ತು ಅಂತಂದರೆ, ಕೋವಲೆಂಟ್ ಬಾಂಡ್ ಇತ್ತು ಅಂತಂದರೆ, ಎರಡು ಆಟಮ್ ಮಧ್ಯೆ ಇರುವಂಥ ಎರಡು ಸೆಂಟರ್ ಮಧ್ಯೆ ಇರುವಂಥ ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀನಿ. ಅದರಲ್ಲಿ ಅರ್ಧ ತಗೊಳ್ತೀನಿ, ಆ ಅರ್ಧಕ್ಕೆ ನಾನೇನಂತ ಕರಿತೀನಿ, ಕೋವಲೆಂಟ್ ರೇಡಿಯಸ್ ಅಂತ ಕರಿತೀನಿ. ಇಟ್ಸ್ ಎ ರೇಡಿಯಸ್ ಆಫ್ ಎನ್ ಎಲಿಮೆಂಟ್, ಅದನ್ನು ಹೇಳ್ತೀನಿ. ಅದಕ್ಕೆ ನಾನೇನಂತ ಕರಿತೀನಿ, ಕೋವಲೆಂಟ್ ರೇಡಿಯಸ್ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ನೀವು ಕ್ಲೋರಿನ್ನ ತಗೊಂಡ್ರೆ ಕ್ಲೋರಿನ್ ಮಧ್ಯ ಆ ಮಾಲಿಕ್ಯೂಲ್ ಮಧ್ಯ ಏನಿದೆ ಅಂದರೆ 198 ಪೈಕೋಮೀಟರ್ ಇದೆ. ಅದನ್ನು ಅರ್ಧ ತಗೋಬೇಕು. 99 ಪೈಕೋಮೀಟರ್ ಇಸ್ ಅಟಾಮಿಕ್ ರೇಡಿಯಸ್ ಆಫ್ ದಿ ಕ್ಲೋರಿನ್ ಅಂತ ನಾವು ತಗೊಳ್ತೀವಿ. ಈ ಎರಡು ಮಧ್ಯೆ ಕ್ಲೋರಿನ್ ಮಧ್ಯೆ ಇರುವಂಥ ಡಿಸ್ಟೆನ್ಸ್ಗೆ ನಾನೇ ಅಂತ ಕರಿತೀನಿ, ಇಂಟರ್ ಅಯಾನಿಕ್ ಅಥವಾ ಇಂಟರ್ ಮಾಲಿಕ್ಯುಲರ್ ರೇಡಿಯಸ್ ಅಂತ ಕರಿತೀನಿ, ಇಂಟರ್ ಮಾಲಿಕ್ಯುಲರ್ ಡಿಸ್ಟೆನ್ಸ್ ಅಂತ ಕರಿತೀನಿ. ಅದರದ್ದು ಅರ್ಥ ಏನಂತಲ್ಲ ಅದಕ್ಕೆ. ಅದೇ ಥರ ದರ್ ಇಸ್ ಎ ಇಂಟರ್ ಅಯಾನಿಕ್ ಡಿಸ್ಟೆನ್ಸ್ ಬಿಟ್ವೀನ್ ದಿ ಮೆಟಲ್ಸ್ ಇದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಇಂಟರ್ ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಸಪ್ರೇಟಿಂಗ್ ದಿ ಮೆಟಲ್ ಕೋರ್ಸ್ ಇನ್ ಎ ಮೆಟಲ್ ಕ್ರಿಸ್ಟಲ್ ಇದೆಯಲ್ಲ ಅದರದ್ದು ಆಫ್ ಏನಿದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಮೆಟಾಲಿಕ್ ರೇಡಿಯಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ ಕಾಪರ್ ಇದೆ, ಕಾಪರ್ ಆಟಮ್ಸ್ ಇನ್ ಸಾಲಿಡ್ ಕಾಪರಲ್ಲಿ ಅವೆರಡು ಮಧ್ಯೆ ಎಷ್ಟಿರುತ್ತೆ, 256 ಪೈಕೋಮೀಟರ್ ಇರುತ್ತೆ. ಹಾಫ್ ಆಫ್ ದಟ್ ಅಂತ ತಗೊಂಡಾಗ 128 ಪೈಕೋಮೀಟರ್ ಇಸ್ ಮೆಟಾಲಿಕ್ ರೇಡಿಯಸ್ ಅಂತ ಕರಿತೀವಿ. ಅದೇ ಥರ ನಾವೇನು ಮಾಡ್ಬೋದು, ಈಗ ಅಟಾಮಿಕ್ ರೇಡಿಯಸ್ನ ಡಿಸೈಡ್ ಮಾಡಿ ಅಂತಂದರೆ ಐದರ್ ಕೋವಲೆಂಟ್ ರೇಡಿಯಸ್ ಅಂತ ಹೇಳ್ಬೋದು, ಮೆಟಾಲಿಕ್ ರೇಡಿಯಸ್ ಅಂತ ಹೇಳ್ಬೋದು. ಇಲ್ಲ ಅಂತಂದರೆ ಬೋತ್ ಕೋವಲೆಂಟ್ ಆ್ಯಂಡ್ ನಾನ್ ಮೆಟಾಲಿಕ್ ರೇಡಿಯಸ್ ಡಿಪೆಂಡ್ಸ್ ಆನ್ ವೆದರ್ ದಿ ಎಲಿಮೆಂಟ್ ಈಸ್ ಎ ಮೆಟಲ್ ಆರ್ ಎ ನಾನ್ ಮೆಟಲ್. ಇದ್ರ ಮೇಲೆ ಡಿಪೆಂಡ್ ಆಗಿದೆ. ಇಟ್ ಇಸ್ ಅ ಡಿಸ್ಟೆನ್ಸ್ ಫ್ರಮ್ ದಿ ಸೆಂಟರ್ ಆಫ್ ದಿ ನ್ಯೂಕ್ಲಿಯಸ್ ಟು ದಿ ಔಟರ್ಮೋಸ್ಟ್ ಶೆಲ್ ಆಫ್ ದಿ ಎಲೆಕ್ಟ್ರಾನ್ಸ್ ಇಸ್ ಕಾಲ್ಡ್ ಆಸ್ ಅಟಾಮಿಕ್ ರೇಡಿಯಸ್. ಅಟಾಮಿಕ್ ರೇಡಿಯಸ್ ಕ್ಯಾನ್ ಬಿ ಮೆಷರ್ಡ್ ಬೈ ಎಕ್ಸ್ರೇ ಆರ್ ಅದರ್ ಸ್ಪೆಕ್ಟ್ರೋಸ್ಕೋಪಿಕ್ ಮೆಥಡ್. ಸೊ ಈಗ ನನಗೆ ಅಟಾಮಿಕ್ ರೇಡಿಯಸ್ ಹೇಳಬೇಕು ಅಂದರೆ ಅದು ನಾವು ಆಟಮ್ನ ಏನು ಅಂದ್ಕೊಳ್ತೀವಿ, ಸರ್ಕ್ಯುಲರ್ ಸ್ಪೆರಿಕಲ್ ಶೇಪಲ್ಲಿ ಇದೆ ಅಂದ್ಕೊಂಡು ಅದರದ್ದು ರೇಡಿಯಸ್ ಇರುತ್ತಲ್ಲ ಅದನ್ನು ನಾವು ಕಂಡುಹಿಡ್ತೀವಿ. ಅದಕ್ಕೆ ಅಟಾಮಿಕ್ ರೇಡಿಯಸ್ ಅಂತ ಹೇಳ್ತೀವಿ. ಕೋವಲೆಂಟು ಮೆಟಾಲಿಕ್ ರೇಡಿಯಸ್ ಎರಡೂ ಇದ್ದರೆ ಅವಾಗ ಮೆಟಲ್ಲ ನಾನ್ ಮೆಟಲ್ಲ ಆ ಬೇಸಿಸ್ ಮೇಲೆ ನಾವೇನು ಮಾಡ್ತಾ ಹೋಗ್ತೀವಿ, ಅಟಾಮಿಕ್ ರೇಡಿಯಸ್ನ ಹೇಳ್ತೀವಿ. ಐದರ್ ಕೋವಲೆಂಟ್ ರೇಡಿಯೈ ಅಂತ ಹೇಳ್ತೀವಿ, ಇಲ್ಲಾಂದರೆ ಮೆಟಾಲಿಕ್ ರೇಡಿಯೈ ಅಂತ ಹೇಳ್ತೀವಿ. ಅದಿಂಗ ಈಗ ಜನರಲಾಗಿ ಡಿಫೈನ್ ಮಾಡಿದರೆ ದ ಡಿಸ್ಟೆನ್ಸ್ ಫ್ರಮ್ ದಿ ಸೆಂಟರ್ ಆಫ್ ದಿ ನ್ಯೂಕ್ಲಿಯಸ್ ಟು ದಿ ಔಟರ್ಮೋಸ್ಟ್ ಶೆಲ್ ಆಫ್ ಎನ್ ಎಲೆಕ್ಟ್ರಾನ್ ಈಸ್ ಕಾಲ್ಡ್ ಆಸ್ ಅಟಾಮಿಕ್ ರೇಡಿಯಸ್. ಅಟಾಮಿಕ್ ರೇಡಿಯೈ ಕ್ಯಾನ್ ಬಿ ಮೆಷರ್ಡ್ ಬೈ ಎಕ್ಸ್ರೇ ಆರ್ ಅದರ್ ಸ್ಪೆಕ್ಟ್ರೋಸ್ಕೋಪಿಕ್. ಡೌನ್ ದ ಗ್ರೂಪ್ನ ತಗೊಳ್ತೀರಾ ಅಂತ ತಗೊಳ್ಳಿ. ಅಲ್ಲಿ ನಾನೇನು ಮಾಡ್ತಾ ಇದ್ದೀನಿ, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ, ಇದು ಗ್ರೂಪ್ 1 ತೊಗೊಂಡಿದ್ದೀನಿ. ಅದೇ ಥರ ಗ್ರೂಪ್ 17 ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಅಸ್ಟಟೈನ್ನ ತೊಗೊಂಡಿದ್ದೀನಿ. ಇಲ್ಲಿ ಏನಾಗ್ತಾ ಇದೆ ನಿಮಗೆ 152 ಇಂದ 262 ಇನ್ಕ್ರೀಸ್ ಆಗ್ತಾ ಇದೆ. ಇಲ್ಲಿ 64 ಇಂದ 140 ಆಗ್ತಾ ಇದೆ. ಇಲ್ಲೇನಾಗ್ತಾ ಇದೆ, ಅಲಾಂಗ್ ದಿ ಡೌನ್ ದಿ ಗ್ರೂಪ್ ಅಂತ ನಾನು ಹೇಳ್ತಾ ಇದ್ದೀನಿ. ಡೌನ್ ದಿ ಏನಾಗ್ತಾ ಇದೆ ನಿಮಗೆ ವೇರಿಯೇಷನ್ ನಾನು ತೋರಿಸ್ತಾ ಇದ್ದೀನಿ. ಈಗ ಎರಡು ಗ್ರೂಪ್ನ ಇಲ್ಲಿ ಕಂಪೇರ್ ಮಾಡ್ತಾ ಇದ್ದೀನಿ. ಹ್ಯಾಲೋಜನ್ ಇರ್ಬೋದು, ಇಲ್ಲ ಅಂತಂದರೆ ಆಲ್ಕಲಿ ಮೆಟಲ್ಸ್ ಇರ್ಬೋದು. ಎರಡರಲ್ಲಿ ಏನಾಗ್ತಾ ಇದೆ, ಅಲಾಂಗ್ ದಿ
ಪೀರಿಯಡ್ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಅಲಾಂಗ್ ದಿ ಗ್ರೂಪ್, ಡೌನ್ ದಿ ಗ್ರೂಪ್ ಏನಾಗ್ತಾ ಇದೆ, ನಿಮ್ಗೆ ಏನಾಗ್ತಾ ಇದೆ, ಅಟಾಮಿಕ್ ಸೈಜು ಇನ್ಕ್ರೀಸ್ ಆಗ್ತಾ ಇದೆ. Within the family or the vertical column of the periodic table, the atomic radius increases regularly with atomic number as illustrated in the table. Alkali metals and halogen ಕಂಪೇರ್ ಮಾಡ್ತಾ ಇದ್ದೀನಿ. ಇಲ್ಲೇನಾಗ್ತಾ ಇದೆ, ಇಲ್ಲಿ ಏನಾಗ್ತಾ ಇದೆ, ಡೌನ್ ದಿ ಗ್ರೂಪ್ ಮಾಡಿದಾಗ ನಂಬರ್ ಆಫ್ ಶೆಲ್ಸ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಲಿಥಿಯಂಗೆ ಮತ್ತೆ ನೀವು ಸೋಡಿಯಂಗೆ ತಗೊಂಡ್ರೆ, ಲಿಥಿಯಂಗಾದ್ರೆ 1s1 ಅಂತ ಹೇಳ್ತೀರಾ, ಇದಕ್ಕಾದ್ರೆ ಸೋಡಿಯಂಗಾದ್ರೆ 11 ಇದೆ, 1s2, 2s2, 2p6 ಇದೆ, 3 ಶೆಲ್ ಬರುತ್ತೆ. 3 ಶೆಲ್ ಬಂದಾಗ ಏನಾಗುತ್ತೆ ಅಂದರೆ, 3 ಹಿಂದಗಡೆ ಈಗ ಏನು ಮಾಡ್ತಾ ಇದ್ದಾರೆ, ಒಬ್ರು ಟೀಚರ್ ನಿಂತಿದ್ದಾರೆ, ಆ ಟೀಚರ್ನ ಏನು ಮಾಡ್ತಾ ಇದ್ದಾರೆ, ಅಗೇನ್ ಈಸ್ ಲುಕಿಂಗ್ ಇನ್ ಟು 11 ಸ್ಟೂಡೆಂಟ್ಸ್. ಆದರೆ ಆ 11 ಸ್ಟೂಡೆಂಟ್ಸ್ ಹೇಗೆ ರೋನಲ್ಲೇ ಇದ್ದಾರಾ, ಇಲ್ಲ, ಹೇಗೆ ಕೂತಿದ್ದಾರೆ ಅವರು, ಒಬ್ರಿಂದೆ ಕೂತಿದ್ದಾರೆ. ಆ 3ನೇ ಬೆಂಚಲ್ಲಿ ಏನು ಮಾಡ್ತಾ ಇದ್ದಾನೆ ಅನ್ನೋದು ಟೀಚರ್ಗೆ ಗೊತ್ತಾಗಲ್ಲ, ಪ್ರೊವೈಡೆಡ್ ದಟ್ ಮುಂದಗಡೆ ಇರೋನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ರೆ. ಉದ್ದಕ್ಕಿದ್ದಾನೆ, ಅವ್ನು ರೆಕಾರ್ಡ್ ಬರೀಬೇಕು, ಅಥವಾ ಏನೋ ಅವ್ನು ಮೊಬೈಲಲ್ಲಿ ನೋಡಬೇಕು, ಏನೋ ಮಾಡ್ತಾ ಇದ್ದಾನೆ ಅಂತಂದರೆ, ಅಥವಾ ಏನೋ ತಿಂತಾ ಇದ್ದಾನೆ ಅಂದರೆ, ಟೀಚರ್ ಕ್ಲಾಸಲ್ಲಿ ಇದ್ದಾಗ ಏನು ಮಾಡ್ತಾರೆ, ಹಿಂದೆ ಇರೋನು ಸ್ವಲ್ಪ ಕೂತ್ಕೊ ಅಂತ, ಹಿಂದಗಡೆ ಇರೋನು ಕಾಣದೇ ಇರೋಂಗೆ ಅವನೇನು ಮಾಡ್ತಾನೆ, ಪ್ರೊಟೆಕ್ಟ್ ಮಾಡ್ತಾನೆ. ಅವಾಗ ಏನಾಗುತ್ತೆ, ಟೀಚರ್ಗೆ ನಂಬರ್ ಆಫ್ ಸ್ಟೂಡೆಂಟ್ಸು ಅಷ್ಟೇ ಇರ್ಬೋದು, ಆದರೆ ಅವ್ರು ಕೂತಿರೋ ರೀತಿಯಿಂದ ದ ಟೀಚರ್ ಡಸ್ ನಾಟ್ ಹ್ಯಾವ್ ಎ ಕಂಟ್ರೋಲ್ ಓವರ್ ಆಲ್ ದಿ ಸ್ಟೂಡೆಂಟ್ಸ್. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗುತ್ತೆ. ಆಸ್ ದ ನಂಬರ್ ಆಫ್ ಶೆಲ್ಸ್ ಇನ್ಕ್ರೀಸಸ್, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಡಿಕ್ರೀಸ್ ಆದಾಗ ಸೈಜ್ ಏನಾಗ್ತಾ ಹೋಗುತ್ತೆ, ದೊಡ್ಡದಾಗ್ತಾ ಹೋಗುತ್ತೆ. ಡೌನ್ ದಿ ಗ್ರೂಪ್ ಏನಾಗ್ತಾ ಇದೆ, ಸೈಜು ಇನ್ಕ್ರೀಸ್ ಆಗ್ತಾ ಇದೆ. ಅಲಾಂಗ್ ದಿ ಪೀರಿಯಡ್ ಏನಾಗ್ತಿದೆ, ಸೈಜು ಡಿಕ್ರೀಸ್ ಆಗ್ತಿದೆ. ಡೌನ್ ದಿ ಗ್ರೂಪ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಿದೆ. ಅಗೇನ್ ಇನ್ನೊಂದು ಥರ ತಗೊಳ್ಳೋದಂದ್ರೆ ಡಿಸ್ಟೆನ್ಸ್ ತಗೋಬಹುದು. ಡಿಸ್ಟೆನ್ಸ್ ಬಿಟ್ವೀನ್ ದಿ ಸೆಂಟರ್ ಆ್ಯಂಡ್ ದಿ ಔಟರ್ ಮೋಸ್ಟ್ ಶೆಲ್. ಆ ಡಿಸ್ಟೆನ್ಸ್ ಏನಿದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಅಟಾಮಿಕ್ ರೇಡಿಯಸ್ ಅಂತ ಕರಿತೀವಿ. ಅಟಾಮಿಕ್ ರೇಡಿಯಸ್ ಆಸ್ ಅ ನಂಬರ್ ಆಫ್ ಶೆಲ್ ಇನ್ಕ್ರೀಸಸ್, ಡೌನ್ ದಿ ಗ್ರೂಪ್ ಏನಾಗ್ತಾ ಇದೆ, ನಂಬರ್ ಆಫ್ ಶೆಲ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ನಂಬರ್ ಆಫ್ ಶೆಲ್ಸ್ ಇನ್ಕ್ರೀಸ್ ಆದಾಗ ಸೆಂಟರಿಂದ ಆ ತುದಿಗೆ ಏನಿದೆಯಲ್ಲ ಅದೇನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೀವು ಕನ್ಸಿಡರ್ ಮಾಡ್ಕೋಬಹುದು. ನೋಟ್ ದಟ್ ಅಟಾಮಿಕ್ ರೇಡಿಯೈ ಆಫ್ ದಿ ನೋಬಲ್ ಗ್ಯಾಸಸ್ ಆರ್ ನಾಟ್ ಕನ್ಸಿಡರ್ಡ್ ಹಿಯರ್. ನಾವು ನೋಬಲ್ ಗ್ಯಾಸಸ್ನ ಕನ್ಸಿಡರ್ ಮಾಡ್ತಾ ಇಲ್ಲ, ಓನ್ಲಿ ಮಾನೋ ಅಟಾಮಿಕ್, ದೇರ್ ನಾನ್ ಬಾಂಡಿಂಗ್ ವ್ಯಾಲ್ಯೂಸ್ very large. In fact, radii of the noble gases should be compared not with the covalent radii but with the van der Waals radii of other elements. So ನಾವೀಗ ಏನು ಹೇಳಿದ್ನಲ್ಲ, ಅಟಾಮಿಕ್ ರೇಡಿಯಸ್ಸು ಅದು ವಿತ್ ರೆಸ್ಪೆಕ್ಟ್ ಟು 17 ಗ್ರೂಪ್ ತನಕ ಮಾತ್ರ ಆಗುತ್ತೆ. 18 ಗ್ರೂಪ್ ಎಲಿಮೆಂಟ್ಸ್ಗೆ ನಾವು ನೋಬಲ್ ಗ್ಯಾಸಸ್ ಅಂತ ಕರಿತೀವಿ. ಅದಕ್ಕೆ ಇದು ಇನ್ವಾಲ್ವ್ ಆಗಲ್ಲ. ಯಾಕೆ ಅಂದರೆ ಅಲ್ಲಿ ವಿ ಆರ್ ನಾಟ್ ಗೋಯಿಂಗ್ ಟು ಕನ್ಸಿಡರ್ ದಿ ಅಟಾಮಿಕ್ ರೇಡಿಯೈ ಕನ್ಸಿಡರ್ ಮಾಡಲ್ಲ, ಕೋವಲೆಂಟ್ ರೇಡಿಯೈ ಕನ್ಸಿಡರ್ ಮಾಡಲ್ಲ, ಮೆಟಾಲಿಕ್ ರೇಡಿಯೈ ಕನ್ಸಿಡರ್ ಮಾಡಲ್ಲ. ದೇರ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದಿ ವಾಲ್ಸ್ ರೇಡಿಯೈನ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಇದು ಒಂದು ರೀತಿಯಾಗಿ ಆಟಮ್ದು ಕನ್ಸಿಡರ್ ಮಾಡ್ಕೋಬೋದು. ಆಟಮ್ ಇಲ್ದಲೆ ಅಯಾನ್ ಆಗಿತ್ತು ಅಂತ ಇಟ್ಕೊಳ್ಳೋಣ. ಅವಾಗ ಹೇಗೆ ಇದನ್ನು ಕನ್ಸಿಡರ್ ಮಾಡ್ಕೋಬೋದು ಅಂದರೆ, ಅಯಾನಿಕ್ ರೇಡಿಯಸ್ ಇಸ್ ದ ಡಿಸ್ಟೆನ್ಸ್ ಫ್ರಮ್ ದಿ ನ್ಯೂಕ್ಲಿಯಸ್ of an ion top to which it has influence on its electron cloud. ಈಗ ಏನಾಗುತ್ತೆ, ಮೆಟಲ್ ಇದೆ ಅಂತ ಇಟ್ಕೊಳ್ಳೋಣ, ಎಸ್ ಬ್ಲಾಕ್ ಎಲಿಮೆಂಟ್ಸ್ ಎಲ್ಲ ಮೆಟಲ್ ಇದೆ ಅಂತ ಇಟ್ಕೊಳ್ಳೋಣ. ಸೋಡಿಯಂನ ತಗೊಂಡ್ರೆ ಸೋಡಿಯಂ ಕ್ಯಾನ್ ಈಸಿಲಿ ಗಿವ್ ಅವೇ ಇಟ್ಸ್ ಎಲೆಕ್ಟ್ರಾನ್. ಒಂದು ಎಲೆಕ್ಟ್ರಾನ್ ಕೊಟ್ಟ ಮೇಲೆ ಅದೇನಾಗುತ್ತೆ, Na+ ಆಗುತ್ತೆ. Na+ ಏನಿರುತ್ತಲ್ಲ ಡಿಸ್ಟೆನ್ಸು ಫ್ರಮ್ ದಿ ನ್ಯೂಕ್ಲಿಯಸ್ ಟು ದಿ ಔಟರ್ ಮೋಸ್ಟ್ ಶೆಲ್, ಅದಕ್ಕೆ ನಾವೇನಂತ ಕರಿತೀವಿ, ಅಯಾನಿಕ್ ರೇಡಿಯಸ್ ಅಂತ ಕರಿತೀವಿ. ಅಯಾನ್ಸ್ ಆರ್ ಫಾರ್ಮ್ಡ್ ವೆನ್ an atom loses or gains an electron. Cation is formed by the removal of an electron from an atom. Anion is formed by the gain of electrons. The ionic radius can be described as the distance between the nucleus of an ion and the outermost shell. ಸೊ ಇಲ್ಲಿ ಏನಾಗ್ತಾ ಇದೆ, ಅಯಾನಿಕ್ ರೇಡಿಯಸ್ ಅಂದರೆ ಅದು ಕೋವಲೆಂಟ್ ಅಯಾನಿಕ್ ರೇಡಿಯಸ್ ಅಂತಂದರೆ ಅದು ಕೆಟಯಾನ್ ಇರ್ಬೋದು, ಇಲ್ಲ ಅಂದರೆ ಅನಯಾನ್ ಇರ್ಬೋದು. ಕೆಟಯಾನ್ ಯಾಕೆ ಫಾರ್ಮೇಷನ್ ಆಗುತ್ತೆ, ಬೈ ಗಿವಿಂಗ್ ಅವೇ ಇಟ್ಸ್ ಎಲೆಕ್ಟ್ರಾನ್. ಮೆಟಲ್ಸ್ ಎಲ್ಲ ಏನಾಗುತ್ತೆ, ಕೆಟಯಾನ್ಸ್ನ ಫಾರ್ಮ್ ಮಾಡುತ್ತೆ. ನಾನ್ ಮೆಟಲ್ಸ್ ಎಲ್ಲ ಏನು ಮಾಡುತ್ತೆ, ದೇ ಗೋಯಿಂಗ್ ಟು ಗೇನ್ ದಿ ಎಲೆಕ್ಟ್ರಾನ್, ದೇ ವಿಲ್ ಬಿಕಮ್ ಅನಯಾನ್. ಸೊ ಆವಾಗ ಎಲೆಕ್ಟ್ರಾನ್ಸ್ ಎಕ್ಸ್ಟ್ರಾ ಆಗ್ಬೋದು, ಎಲೆಕ್ಟ್ರಾನ್ ಕಡಿಮೆ ಆಗ್ಬೋದು. ಆದರೆ ಏನಾಗ್ತಿದೆ, ಸೆಂಟರಿಂದ ಔಟರ್ ಮೋಸ್ಟ್ ಶೆಲ್ಗೆ ಎಷ್ಟು ಡಿಸ್ಟೆನ್ಸ್ ಇದೆಯಲ್ಲ, ಎಷ್ಟು ಇನ್ಫ್ಲೂಯೆನ್ಸ್ ಇದೆಯಲ್ಲ, ಆ ಡಿಸ್ಟೆನ್ಸ್ಗೆ ನಾವೇನಂತ ಕರಿತೀವಿ, ಅಯಾನಿಕ್ ಅಂತ ಕರಿತೀವಿ. ಇನ್ ಜನರಲ್, ಅಯಾನಿಕ್ ರೇಡಿಯೈ ಆಫ್ ಎನ್ ಎಲಿಮೆಂಟ್ ಎಕ್ಸಿಬಿಟ್ ದಿ ಸೇಮ್ ಟ್ರೆಂಡ್ ಆಸ್ ಅನ್ ಅಟಾಮಿಕ್ ರೇಡಿಯೈ. ಆ ಅಟಾಮಿಕ್ ರೇಡಿಯೈಯು ಅಯಾನಿಕ್ ರೇಡಿಯೈ ಏನೂ ಇಲ್ಲ. cation is smaller than its parent atom because of its fewer electrons, while its nuclear charge remains the same. For example, atomic radius of the sodium is 186 picometer and compared to ionic radius of
95 ಪೈಕೋಮೀಟರ್ ಫಾರ್ Na+. ನಾನು ಅದೇ ಹೇಳಿದೆ, ಕೆಟಯಾನ್ ಸೈಜ್ ಯಾವಾಗೂ ಏನಾಗುತ್ತೆ, ಕಡಿಮೆ ಇರುತ್ತೆ ಪೇರೆಂಟ್ ಆಟಮ್ಗಿಂತ. ಇಲ್ಲಿ ಪೇರೆಂಟ್ ಆಟಮ್ ನಾನು ಸೋಡಿಯಂನ ತೊಗೊಂಡ್ರೆ ಸೋಡಿಯಂಗೆ ಎಷ್ಟಿರುತ್ತೆ, 186 ಪೈಕೋಮೀಟರ್ ಇರುತ್ತೆ. ಆದರೆ Na+ಗೆ ತೊಗೊಂಡ್ರೆ ಆಫ್ಟರ್ ಲೂಸಿಂಗ್ ಇಟ್ಸ್ ಎಲೆಕ್ಟ್ರಾನ್ ಇಟ್ ಗೋಯಿಂಗ್ ಟು ಹ್ಯಾವ್ ದಿ ರೇಡಿಯಸ್ ಆಫ್ 95 ಪೈಕೋಮೀಟರ್. ಇದು ಯಾಕೆ ಅಂತಂದರೆ ಅಗೇನ್ ಇನ್ ನ್ಯೂಕ್ಲಿಯರ್ ಚಾರ್ಜ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಇಲ್ಲಿ ಏನಾಗ್ತಿದೆ, ಈಗ ಅವ್ರೇನು ಮಾಡ್ತಾ ಇದ್ದಾರೆ, ಕೆಟಯಾನ್ನ ಕನ್ಸಿಡರ್ ಮಾಡಿಕೊಂಡ್ರೆ ಒಂದು ಎಲೆಕ್ಟ್ರಾನ್ ಕಡಿಮೆ ಆಗ್ತಿದೆ. ಟೀಚರ್ ನಿಂತಿದ್ದಾರೆ, ಆ ಟೀಚರ್ ಏನು ಮಾಡ್ತಿದ್ರು, ಫಸ್ಟು 11 ಜನನ ನೋಡ್ತಾ ಇದ್ರು. ಈಗ ಎಷ್ಟು ಒಬ್ಬರು ಹೋಗ್ಬಿಟ್ಮೇಲೆ ಎಷ್ಟು ಜನನ ಅವ್ರು ಕಾನ್ಸಂಟ್ರೇಟ್ ಮಾಡಬೇಕು, ಸಿ ಹ್ಯಾಸ್ ಟು ಕಾನ್ಸಂಟ್ರೇಟ್ ಓನ್ಲಿ ಆನ್ 10 ಸ್ಟೂಡೆಂಟ್. ಒಬ್ಬ ಟೀಚರು 10 ಸ್ಟೂಡೆಂಟ್ಸ್ನ 11 ಸ್ಟೂಡೆಂಟ್ನ ನೋಡೋದಕ್ಕೆ ಕಂಪೇರ್ ಮಾಡಿದ್ರೆ 10 ಸ್ಟೂಡೆಂಟ್ ನೋಡುವಂಥದ್ದು ಏನಾಗುತ್ತೆ, ಈಸಿ ಆಗುತ್ತೆ. ಈಸಿ ಆಯಿತು ಅಂದರೆ ದೇ ಆರ್ ಅಟ್ರಾಕ್ಟೆಡ್ ಮೋರ್, ದ ಟೀಚರ್ ವಿಲ್ ಗೋಯಿಂಗ್ ಟು ಹ್ಯಾವ್ ಮೋರ್ ಕಾನ್ಸಂಟ್ರೇಟೆಡ್ ಟುವರ್ಡ್ಸ್ ದಿ ಸ್ಟೂಡೆಂಟ್ಸ್ ಆರ್ ಶುಡ್ ಬಿ ಅಟ್ರಾಕ್ಟೆಡ್. ಅವ್ರು ಆ ಕಡೆ ಈ ಕಡೆ ತಿರುಗಂಗೆ ಇಲ್ಲ, ಆ ಟೀಚರ್ಸ್ ಕಡೆಗೆ ಅವರು ನೋಡಬೇಕಾಗತ್ತೆ. ಹಾಗಾಗಿ ಏನಾಗ್ತಿದೆ ಅಂದರೆ ಕೆಲಸ ಯಾವಾಗೂ ಇರುತ್ತೆ. ಅದೇ ಥರ ಈಗ ಅನಯಾನ ತಗೊಂಡ್ವಿ ಅಂತ ತಿಳ್ಕೊಂಡು, ಅನಯಾನಲ್ಲಿ ಏನಾಗ್ತಿದೆ, ಎಕ್ಸ್ಟ್ರಾ ಎಲೆಕ್ಟ್ರಾನ್ ಸೇರ್ಕೊಳ್ತಾ ಇದೆ. ಆ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಏನಾಗಿರ್ಬೋದು, ಸೇಮ್ ಶೆಲ್ಗೆ ಆಗ್ಬೋದು, ಇಲ್ಲಾಂದರೆ ಬೇರೆ ಶೆಲ್ಗೆ ಅದು ಅಟ್ಯಾಕ್ ಆಗ್ಬೋದು. ಆದರೆ ಇಲ್ಲೂ ಒಬ್ರು ಟೀಚರ್ ಇದ್ದಾರೆ, ಆ ಟೀಚರ್ ಏನು ಮಾಡ್ತಾ ಇದ್ರು, ಫಸ್ಟು 10 ಜನನ ನೋಡ್ತಾ ಇದ್ರು. ಈಗೇನು ನೋಡಬೇಕು, 11 ಜನನ ಅವ್ರು ನೋಡಬೇಕು. 11 ಜನನ ನೋಡಬೇಕು ಅಂದರೆ ಅವ್ರಿಗೆ ಕಷ್ಟ ಆಗುತ್ತೆ. ಹಂಗಾಗಿ ಏನಾಗುತ್ತೆ, ದೇ ಡಸಂಟ್ ಹ್ಯಾವ್ ಎ ಹೋಲ್ಡ್ ಆಫ್ ದಿ ಆಲ್ 12 ಸ್ಟೂಡೆಂಟ್ ಆಸ್ ಕಂಪೇರ್ ಟು ದಟ್ ಆಫ್ 11 ಸ್ಟೂಡೆಂಟ್ಸ್ ಆಗುತ್ತೆ. ಆ ರೀತಿಯಾಗಿ ನೀವು ಇಮ್ಯಾಜಿನ್ ಮಾಡ್ಕೋಬೇಕಾಗತ್ತೆ. ಅಯಾನಿಕ್ ರೇಡಿಯಸ್ ಆಫ್ ದಿ ಫ್ಲೋರೈಡ್ ಅಯಾನ್ F- is 136 ಪೈಕೋಮೀಟರ್, ವೆರಾಸ್ ದ ಅಟಾಮಿಕ್ ರೇಡಿಯಸ್, ಅಯಾನಿಕ್ ರೇಡಿಯಸ್ ಎಷ್ಟಿದೆ, 136 ಇದೆ. ಆದರೆ ಅಟಾಮಿಕ್ ರೇಡಿಯಸ್ ಎಷ್ಟಿದೆ ಅಂದರೆ 64 ಇದೆ. ಅಯಾನಿಕ್ ರೇಡಿಯಸ್ ಎಷ್ಟಿದೆ, 136 ಇದೆ. ಆದರೆ ಅಟಾಮಿಕ್ ರೇಡಿಯಸ್ ಎಷ್ಟಿದೆ, 4 ಪೈಕೋಮೀಟರ್ ಇದೆ. ಅದೇ ಥರ ನಾವು ಇನ್ನೊಂದು ಟರ್ಮ್ನ ಯೂಸ್ ಮಾಡ್ತಾರೆ, ಐಸೋ ಎಲೆಕ್ಟ್ರಾನಿಕ್ ಅಯಾನ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಆಟಮ್ಸ್ ಅಂಡ್ ಅಯಾನ್ಸ್ ವಿಚ್ ಕಂಟೈನ್ ದಿ ಸೇಮ್ ಅಟಾಮಿಕ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. O2- ಇರ್ಬೋದು, F- ಇರ್ಬೋದು, Na+ ಇರ್ಬೋದು, Mg2+ ಇರ್ಬೋದು. ಇದಕ್ಕೆಲ್ಲನೂ ಐದರ್ ಕೆಟಯಾನ್ ಇರ್ಬೋದು, ಅನಯಾನ ಇರ್ಬೋದು. ಬಟ್ ಆಲ್ ದೀಸ್ ಆಟಮ್ಸ್ ದೇ ಗೋಯಿಂಗ್ ಟು ಹ್ಯಾವ್ ದೇರ್ ಓನ್, ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಹಂಗಾಗಿ ಇದನ್ನು ನಾವೇನಂತ ಕರಿತೀವಿ, ಐಸೋ ಎಲೆಕ್ಟ್ರಾನಿಕ್ ಅಯಾನ್ಸ್ ಅಂತ ಕರಿತೀವಿ. ಆದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನಾಗಿರ್ಬೋದು, ಬೇರೆ ಬೇರೆ ಇರ್ಬೋದು. ಆದರೆ ರೇಡಿಯ ಏನಿದೆಯಲ್ಲ ಅವೆಲ್ಲ ಏನಾಗ್ತಾ ಹೋಗುತ್ತೆ, ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಕೆಟಿಯಾನ್ಗೆ ಯಾವಾಗ ಕಡಿಮೆ ಇರುತ್ತೆ, ಅನಯಾನ್ಗೆ ಯಾವಾಗೂ ಜಾಸ್ತಿ ಇರುತ್ತೆ. Cation with a greater positive charge will have a smaller radius because of the greater attraction of the electron to the nucleus. Anion with a greater negative charge will have the larger radius because net repulsion of the electrons will outreach the nuclear charge and the ion will expand in size. So ನೀವು ಅಟಾಮಿಕ್ ಸೈಜ್ ಅಂದ್ರೆ ಏನು, ಆಟಮ್ದು ಎಕ್ಸಾಕ್ಟ್ ಸೈಜ್ ನಾವು ಕಂಡುಹಿಡಿತೀವಲ್ಲ, ಅದಕ್ಕೇನಂತ ಕರಿತೀವಿ, ಅಟಾಮಿಕ್ ಸೈಜ್ ಅಂತ ಹೇಳ್ತೀವಿ. ಅಟಾಮಿಕ್ ಸೈಜ್ ನಾನು ಕಂಡುಹಿಡಿಯೋಕ್ಕಾಗಲ್ಲ ಪ್ರಾಕ್ಟಿಕಲಿ, ಬಿಕಾಸ್ ಅದು ತುಂಬ ಚಿಕ್ಕದಿರುತ್ತೆ. ಜೊತೆಗೆ ಬೌಂಡ್ರೀಸ್, ವೆಲ್ ಡಿಫೈನ್ಡ್ ಬೌಂಡ್ರೀಸ್ ಇಲ್ಲ, ಹಂಗಾಗಿ ನಾನು ಮಾಡೋಕ್ಕಾಗಲ್ಲ. ಹಾಗಾಗಿ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ದಟ್ ಇನ್ ಅಟಾಮಿಕ್ ರೇಡಿಯಸ್, ಕೋವಲೆಂಟ್ ರೇಡಿಯೈ ಆರ್ ಮೆಟಾಲಿಕ್ ರೇಡಿಯೈಲಿ ಅದನ್ನು ನಾನು ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀನಿ. ಅಟಾಮಿಕ್ ರೇಡಿಯಸ್ ಅಂದ್ರೇನು, ಎರಡು ಆಟಮ್ ಮಧ್ಯದಲ್ಲಿ ಏನಾಗ್ತಿದೆ, ಒಂದು ಬಾಂಡ್ ಫಾರ್ಮೇಷನ್ ಆಗಿದೆ. ಆ ಇಂಟರ್ ಅಯಾನಿಕ್ ಬಾಂಡ್, ಇಂಟರ್ ಅಟಾಮಿಕ್ ಡಿಸ್ಟೆನ್ಸ್ ಇದೆ, ಅದರಲ್ಲಿ ಅರ್ಧ ತಗೊಳ್ತೀನಿ. ಆ ಅರ್ಧಕ್ಕೆ ನಾನು ಏನಂತ ಕರಿತೀನಿ, ಅಟಾಮಿಕ್ ರೇಡಿಯಸ್ ಅಂತ ಕರಿತೀನಿ. ಅದನ್ನ ಕೋವಲೆಂಟ್ಲಿ ಬಾಂಡೆಡ್ ಆದರೆ ಕೋವಲೆಂಟ್ ರೇಡಿಯೈ ಅಂತ ಕರಿತೀನಿ. ಮೆಟಾಲಿಕ್ ಬಾಂಡ್ ಆದರೆ ಮೆಟಾಲಿಕ್ ರೇಡಿಯೈ ಅಂತ ಕರಿತೀನಿ. ಅಯಾನ್ ಇತ್ತು ಅಂತಂದರೆ ಐದರ್ ಎ ಕೆಟಯಾನ್ ಆರ್ ಅನಯಾನ್, ಅವಾಗ ಅದಕ್ಕೆ ಏನಂತ ಕರಿತೀನಿ, ನಾನು ಅಯಾನಿಕ್ ರೇಡಿಯೈ ಅಂತ ಹೇಳ್ತೀನಿ. ಈ ರೀತಿಯಾಗಿ ಒನ್ ಆಫ್ ದಿ ಪ್ಯಾರಾಮೀಟರ್ ಆಫ್ ದಿ ಪಿರಿಯಾಡಿಕ್ ಪ್ರಾಪರ್ಟಿ, ಒನ್ ಆಫ್ ದಿ ಪ್ರಾಪರ್ಟಿ ಯಾವುದು ಅಂದರೆ ಅಯಾನಿಕ್ ಪ್ರಾಪರ್ಟಿ, ಅದನ್ನು ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇವಾಗ ನಾನು ಹೇಳಿದೆ, isoelectronic ions, even though they are going to have the same number of electrons, they are going to have the different size ಅಂತ ನಾನು ಹೇಳಿದೆ. ಸೊ ಈಗ ಅವರು ಈ ಥರ ಕ್ವಶನ್ ಕೇಳ್ತಾರೆ, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಪೀಶೀಸ್ ವಿಲ್ ಹ್ಯಾವ್ ದಿ ಲಾರ್ಜೆಸ್ಟ್ ಆ್ಯಂಡ್ ಸ್ಮಾಲೆಸ್ಟ್ ಸೈಜ್ ಅಂತ ಕೇಳ್ತಿದ್ದಾರೆ. Mg ಇದೆ, Mg2+ ಇದೆ, Al ಇದೆ, Al3+ ಇದೆ. Mg ಮತ್ತು Mg2+ಗೆ ಇರುವಂಥ ಡಿಫ್ರೆನ್ಸ್ ಏನು, Mg ಅಂದ್ರೇನು, ಅದು ಆಟಮ್. Mg2+ ಅಂದ್ರೇನು, ಕೆಟಯಾನ್. ಅದರಲ್ಲಿ 2 ಎಲೆಕ್ಟ್ರಾನ್ ಕಡಿಮೆ ಆಗಿದೆ. 2 ಎಲೆಕ್ಟ್ರಾನ್ ಕಡಿಮೆ ಆದಾಗ ಏನಾಗ್ತಿದೆ, ಅದು Mg2+ ಆಗ್ತಾ ಇದೆ. ಅದೇ ಥರ ಅಲ್ಯೂಮಿನಿಯಮ್ ಮತ್ತು Al3+, ಅವೆರಡು ಮಧ್ಯೆ ಇರುವಂಥ ಡಿಫ್ರೆನ್ಸ್ ಏನು, Al ಅಂತಂದ್ರೇನು, ಆಟಮ್.
ಅದರಲ್ಲಿ 3 ಎಲೆಕ್ಟ್ರಾನ್ ನಾನು ರಿಮೂವ್ ಮಾಡಿಬಿಟ್ಟಾಗ ನನಗೆ Al3+ ಆಗ್ತಾ ಇದೆ. ಸೊ ನಮಗೆ ಗೊತ್ತಿದೆ, ನಾವು ಆಲ್ರೆಡಿ ಓದಿದ್ದೀವಿ, ಈಗ ಆಲ್ರೆಡಿ ತಿಳ್ಕೊಂಡಿದ್ದೀವಿ ಆಟಮ್ಸ್ ಯಾವಾಗಲೂ ಏನಾಗಿರುತ್ತೆ ಅಯಾನ್ಸ್ಗೆ ಕಂಪೇರ್ ಮಾಡಿದ್ರೆ ಸೈಜ್ ಏನಾಗುತ್ತೆ ಅಂತ ನಾವು ಆಲ್ರೆಡಿ ಓದಿದ್ವಿ. ಕ್ಯಾಟಯಾನ್ಸ್ ವಿಲ್ ಆಲ್ವೇಸ್ ಗೋಯಿಂಗ್ ಟು ಹ್ಯಾವ್ ಎ ಸ್ಮಾಲರ್ ಸೈಜ್ ದ್ಯಾನ್ ದಟ್ ಆಫ್ ದಿ ಪೇರೆಂಟ್ಸ್. ಸೊ ಈಗ Mg2+ ಇರ್ಬೋದು, Al3+ನ ಕನ್ಸಿಡರ್ ಮಾಡಿಕೊಂಡ್ರೆ ಅವೆರಡಕ್ಕೂ ಚಿಕ್ಕದಾಗಿದೆ ಸೈಜು. ಆದರೆ ನನಗೆ ಯಾವುದನ್ನು ಕಂಪೇರ್ ಮಾಡಬೇಕು, Mg ಮತ್ತು Al ಜೊತೆಗೆ ಕಂಪೇರ್ ಮಾಡಬೇಕು. Mg ಮತ್ತು Alನ ಕಂಪೇರ್ ಮಾಡಿದ್ರೆ ಏನಾಗುತ್ತೆ, ಸೊ ಯಾವುದಕ್ಕೆ ನಂಬರ್ ಆಫ್, ಈಗ Mg ಮತ್ತು ಅಲ್ಯೂಮಿನಿಯಂ ಏನಾಗಿದೆ, ದೇ ಆರ್ ಅಟ್ ದಿ ಸೇಮ್ ಪೀರಿಯಡ್. ನಮ್ಗೆ ಗೊತ್ತು ಪೀರಿಯಡಲ್ಲಿ ಇರೋವಂಥದ್ದು ಏನಾಗುತ್ತೆ ಅಂದರೆ ಡಿಕ್ರೀಸ್ ಆಗುತ್ತೆ ಅಂತ. ಸೊ cations are the smaller than their parents. Among the isoelectronic ions, the one with a larger positive charge will have the smaller radius. ಚಾರ್ಜ್ ಜಾಸ್ತಿ ಆದಂಗೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕಡಿಮೆ ಆದಂಗೆ ಯಾವಾಗ ಎಲೆಕ್ಟ್ರಾನ್ಸ್ನ ಹೊರಗಡೆ, ಈಗ ಟೀಚರ್ ಇದ್ದಾರೆ, ಆ ಟೀಚರ್ ಏನು ಮಾಡ್ತಾ ಇದ್ದಾರೆ, ಫಸ್ಟು ಅಲ್ಯೂಮಿನಿಯಂನ ನೋಡ್ತಾ ಇದ್ರು. ಅಲ್ಯೂಮಿನಿಯಂ ಅಂದರೆ ಏನು, ಎಷ್ಟೋ ಜನ ಹುಡುಗರನ್ನ ನೋಡ್ತಾ ಇದ್ರು. ಆ ಹುಡುಗರಲ್ಲಿ ಏನು ಮಾಡಿದ್ರು, 3 ಜನನ ಹೊರಗಡೆ ಕಳಿಸ್ಬಿಟ್ರು. ಅವಾಗ ಏನಾಗುತ್ತೆ, ಟೀಚರ್ ಏನು ಮಾಡ್ಬೋದು, ತುಂಬ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ ಹುಡುಗರು ಏನು ಮಾಡ್ತಿದ್ದಾರೆ ಅಂತ ನೋಡ್ಬೋದು. ಅವಾಗ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಾಯಿತು, ಇನ್ಕ್ರೀಸ್ ಆಯಿತು. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಯಿತು ಅಂದರೆ ಸೈಜ್ ಏನಾಗುತ್ತೆ, ಚಿಕ್ಕದಾಗತ್ತೆ. ಸೊ ಆ ಬೇಸಿಸ್ ಮೇಲೆ ನಾವೇನು ಮಾಡ್ತೀವಿ,